ಆ್ಯಕ್ಚುಲಿ ಇವತ್ತು ಎಷ್ಟೋ ವರ್ಷಗಳಿಂದ ಕಾದಂಥ ಕನಸು ಥಿಯೇಟ್ರ್ ಒಳಗಡೆ ನಮಗೆಲ್ಲ ತುಂಬ ಎಮೋಷ್ನಲ್ ಮಾಡಿದೆ ನಮ್ಮನ್ನು, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅವತ್ತೇನು ಮರುಕಳಿಸಿತ್ತು, 2018 ಇದೇ ಜಾಗದಲ್ಲಿ ನಿಂತಿದ್ವಿ, ಇಷ್ಟು ಜನಸಾಗರದ ಮಧ್ಯೆ ನಿಂತಿದ್ವಿ. ನಾವು ಎಲ್ಲರೂ ಇದೊಂದು ದೊಡ್ಡ ಗೆಲುವಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಜನ ಏನು ಚಪ್ಪಾಳೆ ಹೊಡಿತಾಯಿದ್ರು, ಶಿಳ್ಳೆ ಹೊಡಿತಾಯಿದ್ರು, ಆ್ಯಂಡ್ ಎಲ್ಲದ್ರ ಮಧ್ಯೆ ನಾವು ಕಳೆದೋಗಿದ್ವಿ. ಆ ಆನಂದ ನನಗೆ ಆ್ಯಕ್ಚುಲಿ ನನ್ನ ಎಮೋಷ್ನಲ್ ಆಗಿದೆ. ಖುಷಿಗೆ ನನಗೆ ಈ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಶ್ರಮ ನಾವು ಏನು ಪಟ್ಟುವೋ, ಈ ಒಂದು ಜರ್ನಿ 2 ವರ್ಷ ನಾವು ಪಟ್ಟಿದ್ದು ಜರ್ನಿ ಇದೆಯಲ್ಲ, ತುಂಬ ದೊಡ್ಡ ಜರ್ನಿ. ಅಂದರೆ ನಾವು ಜನಗಳ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಅದ್ರ ಬಗ್ಗೆ ಮಾತಾಡಿಲ್ಲ ಜಾಸ್ತಿ. ಬಟ್ ಇವತ್ತು ಜನ ಎಂಜಾಯ್ ಮಾಡ್ತಾಯಿದ್ದು ನೋಡಿದಾಗ, ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ, ಅವ್ರ ಕಣ್ಣಲ್ಲಿ ಖುಷಿ ನೋಡಿದಾಗ, ಅವ್ರು ಕಿರ್ಚಾತದ್ದು ನೋಡಿದಾಗ, ಅವ್ರು ಎಕ್ಸೈಟ್ ಆಗಿದ್ದು ನೋಡಿದಾಗ, ಇಷ್ಟು ಜನಸಾಗರ ತುಂಬಿದ್ದು ನೋಡಿದಾಗ ನಿಜವಾಗ್ಲೂ ನಾವು ಮಾಡಿದ ಕೆಲಸ ಇವತ್ತು ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಇವತ್ತು ನಮಗೆ ನಿಜವಾಗ್ಲೂ ನಿದ್ದೆ ಬರೋ ದಿವಸ. ಯಾಕೆಂದರೆ ಎಷ್ಟೋ ರಾತ್ರಿಗಳು ನಾವೆಲ್ಲ ನಿದ್ದೆ ಬಿಟ್ಬಿಟ್ಟಿದ್ದೀವಿ. ಆ್ಯಂಡ್ ನನ್ನ ಜೊತೆಗೆ ನಾನು ಒಬ್ಬನೇ ನಿದ್ದೆ ಬಿಟ್ಟಿಲ್ಲ. ನಮ್ಮ ನಿರ್ಮಾಪಕರು ಮುನೇಗೌಡರು, ಮಹೇಶ, ಶಿವ ಮತ್ತು ಗಿರಿ ಆ್ಯಂಡ್ ಒಟ್ಟಾರೆ ತಂಡ, ಇವರಿಷ್ಟು ಜನ. ಅಂದರೆ ಒಂದು ಸಿನಿಮಾ ಒಬ್ಬರಿಂದ ಆಗೋದಲ್ಲ ಅದು. ಇಷ್ಟು ಜನ ನಿದ್ದೆ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಆ್ಯಂಡ್ ಇವನಿಗಂತೂ ಯಾವಾಗಲೂ ಹೇಳ್ತಿದ್ದೆ, ಮಹೇಶಂಗೆ ನಾನು ನಿದ್ದೆ ಮಾಡು ಸಾಕು ಬಿಡು, ನಿದ್ದೆ ಮಾಡು, ಪ್ರಮೋಷನ್ ಮಾಡಿ ಸಾಕು, ನಿದ್ದೆ ಮಾಡು ಅಂತ. ಮಧ್ಯರಾತ್ರಿ 3 ಗಂಟೆಲೆಲ್ಲ ಪ್ರಮೋಷನ್ ಮಾಡ್ತಿದ್ದೆ. ಇಡೀ ರಾತ್ರಿ ನಿಂತ್ಕೊಂಡು ಕಟೌಟ್ ಜೊತೆ ನಿಂತ್ಕೊಂಡು, ಆ ಕಟೌಟ್ ಹೇಗಾಯಿತು, ಈ ಡೆಕೋರೇಷನ್ ಹೇಗಾಯಿತು, ನಮ್ಮ ಸಿನಿಮಾ ಹೇಗಾಗಬೇಕು ಅಂತ ಕನಸು ಕಂಡುಕೊಂಡು ತುಂಬ ಚೆನ್ನಾಗಿ ಶ್ರಮ ಹಾಕಿ ಕೆಲಸ ಮಾಡಿದ್ದಾನೆ. ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವೆಲ್ಲ ಖುಷಿಯಾಗಿರೋದು ನಿಮ್ಮೆಲ್ಲರೂ ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ ನಿಜವಾಗ್ಲೂ. ಆ್ಯಂಡ್ ಗೌಡರು ತುಂಬ ಶ್ರಮ ಹಾಕಿದ್ದಾರೆ, ಪ್ರತಿಯೊಂದು ಹಂತಲ್ಲೂ ನಿಂತ್ಕೊಂಡಿದ್ದಾರೆ. ಎಷ್ಟೇ ಪ್ರಾಬ್ಲಮ್ಗಳು ಬಂದಾಗ್ಲೂ ಈ ಸಿನಿಮಾ ಇಷ್ಟು ಬಜೆಟ್ ಕೇಳುತ್ತೆ ಅಂದಾಗ ಜೊತೆ ನಿಂತ್ಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿದ್ದಾರೆ. ಪ್ರತಿ ಹಂತದಲ್ಲೂ ಈ ಸಿನಿಮಾ ಬೇಕಾದನ್ನೆಲ್ಲ ಒದಗಿಸಿ ಅವ್ರು ಒಂದೇ ಹೇಳಿದ್ದು, ಸರ್ ನನಗೆ ದುಡ್ಡೆಲ್ಲ ಮುಖ್ಯ, ನನಗೊಂದು ಗೆಲುವು ಬೇಕು, ಜನ ನೋಡಬೇಕು, ಜನ ಎಂಜಾಯ್ ಮಾಡಬೇಕು, ಆ ಜನ ನೋಡಬೇಕು ಥಿಯೇಟ್ರಲ್ಲಿ. ನಾನು ಅದೊಂದೇ ನನ್ನ ಕನಸಿರೋದು ಸರ್, ನನ್ನ ಲೈಫಲ್ಲಿ ಅದೊಂದೇ ಕನಸಿರೋದು, ಜನ ಥಿಯೇಟ್ರಲ್ಲಿ ನೋಡಬೇಕು, ಥಿಯೇಟ್ರಲ್ಲಿ ಜನ ನೋಡಬೇಕು, ನಾನು ಜನ ನೋಡಬೇಕು ಅಂತ. ಇವತ್ತು ಇದಕ್ಕೆ ಜನ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವತ್ತು 18ನಲ್ಲೂ ನಾನು ಇಷ್ಟೇ ಎಮೋಷ್ನಲ್ ಆಗಿದ್ದೆ. ಆ ವಿಡಿಯೋ ತೆಗೆದ್ರೆ ಇವತ್ತು ಅದೇ ಖುಷಿಯಾಗಿದ್ದೀನಿ, ಅದೇ ಸಂತೋಷ ಆಗಿದೆ. ಆ್ಯಂಡ್ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಮೀಡಿಯಾದ ಗೆಳೆಯರಾಗ್ಬೋದು, ನಮ್ಮ ಜೊತೆ ನಿಂತಂಥ ಸೋಷಿಯಲ್ ಮೀಡಿಯಾದವ್ರಾಗ್ಬೋದು, ಅಥವಾ ಪ್ರತಿಯೊಬ್ಬರು ನಮ್ಮ ಜೊತೆಗೆ ಬೆನ್ಗಾವಲಾಗಿ ನಿಂತ್ಕೊಂಡು ಇಡೀ ಸಿನಿಮಾನ ಎತ್ತಬೇಕು ಅಂತ ಪಣ ತೊಟ್ಟು ನಿಂತ್ಕೊಂಡ್ರಿ. ಅದಕ್ಕೆ ನಾವು 7ನೇ ತಾರೀಕು ಉತ್ತರ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ವಿ. ನೀವೇ ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಗಿದೆ. ಅಫ್ಕೋರ್ಸ್ ಶಿವ, ಗಿರಿ, ಮಹೇಶ, ಮುನೇಗೌಡರು ಆ್ಯಂಡ್ ಅರ್ಚನಾ, ಇಷ್ಟು ಜನ ಥ್ಯಾಂಕ್ ಯು ಅರ್ಚನಾ ಅವರು ಅಷ್ಟು ಜನ ಪಿಲ್ಲರಾಗಿ ನಿಂತ್ಕೊಂಡು ಇಡೀ ಸಿನಿಮಾಗೆ ಕಾವಲು ಕೊಟ್ಟರು. ಮಾಸ್ತಿಯವರ ಸಂಭಾಷಣೆ ಆಗ್ಬೋದು, ಇವತ್ತು ಜನ ಕೆ ಶಿಳ್ಳೆ ಹೊಡಿತಿರೋದಕ್ಕೆ ಮೇಜರ್ ಕಾರಣ ಅವರು. ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ನಯನ್, ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಯಾರು ಕೆಲಸ ಮಾಡಿದ್ರು, ಬಚ್ಚೇಗೌಡರಾಗ್ಬೋದು, ಸಾಧು ಕೋಕಿಲ್ ಅವರಾಗ್ಬೋದು, ಸ್ಪೆಷಲ್ ಎಂಟ್ರಿ ಆಗಿ ಬಂದಿರುವಂಥ ನೀವೆಲ್ಲ ಥಿಯೇಟ್ರಲ್ಲಿ ನೋಡಿ. ಅಫ್ಕೋರ್ಸ್ ರವಿಚಂದ್ರನ್ ಸರ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಸರ್ಪ್ರೈಸ್ ನಿಮಗೆ. ಕ್ಲೈಮ್ಯಾಕ್ಸಲ್ಲಿ ನೀವು ಅವ್ರು ನೋಡ್ತೀರಾ. ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕನ್ನಡ ಚಿತ್ರರಂಗ ಬೆಳೀಲಿ, ನಮ್ಮ ಸಿನಿಮಾಗಳನ್ನ ಉಳಿಸಿ, ನಮ್ಮ ಸಿನಿಮಾಗಳನ್ನ ಬೆಳೆಸಿ. ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ, ನಾವೇನು ಹೇಳಲ್ಲ ಇದಕ್ಕಿಂತ ಜಾಸ್ತಿ. ಯಾಕೆಂದರೆ ನಾವು ಹೇಳೋದಕ್ಕಿಂತ ನೀವು ನೋಡಿ ಮಾತಾಡಬೇಕು ಥಿಯೇಟ್ರಲ್ಲಿ, ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಗೆ ತುಂಬ ಆಸೆ ಇದೆ ಆ್ಯಕ್ಚುಲಿ, ಈ ಸಿನಿಮಾನ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಎಲ್ಲ ಮಾಡಬೇಕು ಅಂತ. ಈಗ ಅಧ್ಯಕ್ಷ ಆಗಿದ್ದೀನಿ. ಆ ಅಧ್ಯಕ್ಷ ಹೇಗಾಗ್ತೀನಿ ಅಂತ ಥಿಯೇಟ್ರಲ್ಲಿ ನೋಡಲಿ ಜನ. ಆ್ಯಂಡ್ ಅದಾದಮೇಲೆ MLA ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ನಿರ್ಧಾರ ಮಾಡಿಬಿಟ್ಟವ್ರೆ, ಮಾಡಲೇಬೇಕು ಅಂತ. ಅದಾದಮೇಲೆ CM ಮಾಡ್ತಾರಾ, ಇಲ್ಲ ಸೋಲಿಸ್ತಾರೆ MLA. ಅದೇ MLA ಎಲೆಕ್ಷನಲ್ಲಿ ಸೋಲಿಸ್ತಾರ, ಗೆಲ್ಲಿಸ್ತಾರ ಜನ. ಅದರ ಫೈಟಿಂಗ್ ಈಗಿನ ಸ್ಟ್ರಗಲ್ ನೋಡಿದ್ರೆ ನೀವು 2.5 ಗಂಟೆ ಅದೇ ಸ್ಟ್ರಗಲ್ ಮತ್ತೆ ಬಹುಶಃ ಕ್ಯಾರಿ ಮಾಡಿಸ್ತಾರೆ. ಆಮೇಲೆ ಅಷ್ಟೇ ಬರ್ಕೊಂಡಿದ್ರು ಈ ಸ್ಕ್ರಿಪ್ಟ್ನ. ಬರವಣಿಗೆ ತುಂಬ ಅದ್ಭುತವಾಗಿತ್ತು. ಮಹೇಶ್ ಅವ್ರು ಮಾಡಿರೋ ಕಥೆ ಆಗ್ಬೋದು, ಸ್ಕ್ರೀನ್ ಪ್ಲೇ ಆಗ್ಬೋದು, ಆ್ಯಂಡ್ ಮಾಸ್ತಿ ಅವರ ಸಂಭಾಷಣೆ ಆಗ್ಬೋದು. ಆಮೇಲೆ ಪ್ರತಿಯೊಬ್ಬ ಆ್ಯಕ್ಟರ್ಗಳು ಕೈ ಎತ್ತಿ ಮುಗಿಬೇಕು. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಚು ಅವನು ಮಂಜು ಪಾವಗಡೆ ಇರ್ಬೋದು, ರಚಿತಾರಾಮ್ ಅವರಾಗ್ಬೋದು, ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಜೀವಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ನಾನು ಅದೇ ಅಂದ್ಕೊಂಡಿದ್ದು, ನಿನ್ನೆ ಸಿನಿಮಾ ನೋಡ್ಬೇಕಾದ್ರೆ ನಾವು ಕ್ಯೂಬಲ್ಲಿ ಎಲ್ಲೂ ಸಿಲ್ಲಿ ಅನಿಸ್ಬಾರ್ದು. ಒಂದು ಸೀನಲ್ಲೂ ಯಾಕೆ ಈ ಸೀನ್ ಬಂತು ಅಂತ ಅನಿಸ್ಬಾರ್ದು ಸಿನಿಮಾ ಜನಕ್ಕೆ. ಇದೆಲ್ಲ ನಮ್ಮ ತಲೆ ಒಳಗಡೆ ರನ್ ಆಗ್ತಾಯಿತ್ತು. ಫಸ್ಟ್ ಬಂದು ಕೂತಾಗ ರಿಯಲ್ಲಿ ನಾವು ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಅಫ್ಕೋರ್ಸ್ ನಾನು ನಿದ್ದೆ ಮಾಡಿರಲಿಲ್ಲ ರಾತ್ರಿ ಎಲ್ಲ.
ಎಲ್ಲರೂ ನರ್ವಸ್ ಆಗಿದ್ವಿ. ಯಾಕಂದ್ರೆ ನಾವು ಎಂಜಾಯ್ ಮಾಡಿರೋದು ಬೇರೆ ಸಿನಿಮಾನ, ಥಿಯೇಟ್ರ್ ಒಳಗಡೆ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನರ್ವಸ್ ಆಗಿದ್ವಿ. ಬಟ್ ಆ ಭಯ ನಿವಾರಣೆ ಆಗಿದೆ. ನಿಮ್ಮ ಬಾಯಲ್ಲೇ ಬಂತು ಸಿನಿಮಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಅಫ್ಕೋರ್ಸ್ ನಾನು ಅದನ್ನೇ ಇವರಿಬ್ಬರು ನಾನು ಯಾವತ್ತೂ ಹೇಳ್ಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ, ನಾನು ಬರೀ ಏನೋ ಎತ್ತಿನ ಗಾಡಿ ಅಷ್ಟೇ, ಎತ್ತಿನ ಗಾಡಿನ ಎಳ್ಕೊಂಡು ಹೋಗಿರೋರು ಇಬ್ಬರೇ. ಪ್ರತಿಯೊಂದು ಕಡೆ ನೋಡಿದ್ದೀರಾ ಇವ್ರನ್ನ, ಬರೀ ಸಿನಿಮಾದಲ್ಲಿ ನೋಡಿಲ್ಲ ನೀವು. ಸಿನಿಮಾ ಆಚೆನೂ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಒಟ್ಟಾರೆ ಇಂಚಿಂಚು ಒಂದೊಂದು ಚಾನಲ್ಗೂ ಬಿಡಿದ್ದಾನೆ. ಒಂದೇ ದಿವಸ ಯು ಕಾಂಟ್ ಬಿಲೀವ್, ನಾವು ಮಾರ್ಗೋಡ್ನಳ್ಳಿ ಪ್ರಮೋಷನ್ ಮಾಡಬೇಕಾದ್ರೆ 10 ಯೂಟ್ಯೂಬ್ ಚಾನಲ್ಲು, 3 ದಿವಸದಲ್ಲಿ 15 ಟಿ ವಿ ಚಾನಲ್ಲು, 25 ಚಾನಲ್ಗೆ ಹಗಲು ರಾತ್ರಿ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಿದೆ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ. ಮಾತಾಡಿ 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 ಅಷ್ಟು ಪ್ರಮೋಷನ್ಗೆ ಇವರಿಬ್ಬರು ನನ್ನ ನೆಗಲು ನಿಂತಿದ್ದಾರೆ. ನಾನು ಅವತ್ತು ಹೇಳಿದ್ದೆ ಈ ಗೆಲುವು ಇವರಿಬ್ಬರಿಗೂ ಸಲ್ಲಬೇಕು ಅಂತ. ಈ ಗೆಲುವು ಖಂಡಿತವಾಗ್ಲೂ ಇವರಿಬ್ಬರು ನನ್ನ ನೆಗಲಾಗಿ ನಿಂತಿದ್ದಾರೆ, ಅವ್ರಿಗೆ ಸಲ್ಲೇಬೇಕು ಖಂಡಿತವಾಗ್ಲೂ. ಇವರಿಬ್ಬರು ಎಕ್ಸ್ಟ್ರೀಮ್ಲಿ ನನ್ನ ಲೈಫಲ್ಲಿ ಸಿಕ್ಕಿರುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಹೇಳ್ತೀನಿ. ಅದು ಯಾಕೆ ಬಂದರೋ ಗೊತ್ತಿಲ್ಲ. ಇವನು ಯಾವತ್ತು ಪಟ್ಟು ಬಿಡ್ದಂಗೆ ಮಹೇಶ, ಇಲ್ಲ ಸರ್ ನೀವು ಹಿಂಗೆ ಮಾಡಬೇಕು, ಹಿಂಗಾಗಲೇಬೇಕು ಸರ್, ನಾನು ಇದೆಲ್ಲ ಯಾಕೋ ಮಾಡ್ತೀನಿ. ನಾನು ಹೇಳ್ತಿದ್ದೆ ಕಟ್ಔಟ್ ಬೇಡ ಕಣೋ, ಹಾರ ಬೇಡ ಕಣೋ, ಏನೂ ಬೇಡ ಕಣೋ, ಜನ ಬಂದು ಥಿಯೇಟ್ರಲ್ಲಿ ನೋಡಲಿ, ಅದೇ ಕಟ್ಔಟ್ ನಮಗೆ. ಒಳಗಡೆ ಸಿನಿಮಾ ನೋಡಿ ಎಂಜಾಯ್ ಮಾಡಲಿ, ಜನ ವಿಶ್ ಮಾಡಲಿ, ಅದೇ ಹಾರ ನಮಗೆ ಬೇಡ ಇದೆಲ್ಲ ಅಂತ ನಾನು ಹೇಳ್ತಿದ್ದೆ. ಬಟ್ ಅವನೊಂದು ಏನಂದರೆ, ಸರ್ ಇಲ್ಲ ಸರ್ ನಾವು ಹೀರೋ ನೋಡೋದು ರೀತಿ, ನಾವು ಚಿಕ್ಕ ವಯಸ್ಸಿಂದ ಹೀರೋ ಹಿಂಗೇನು ಉಳ್ಕೊಂಬಂದಿರೋದು, ಅದು ಹಂಗೆ ಇರಬೇಕು ಅಂತ ಅವನ ಪ್ರೀತಿಯಿಂದ, ಇಲ್ಲ ಹಿಂಗಾಗಲೇಬೇಕು ಅಂತ. ಮತ್ತು ಮುನೇಗೌಡರು ನಮ್ಮ ಹೀರೋ ಹಿಂಗೆ ಕಾಣಿಸ್ಬೇಕು, ನಮ್ಮ ಥಿಯೇಟ್ರ್ ಹಿಂಗೆ ಇರಬೇಕು, ನಮ್ಮ ಸಿನಿಮಾ ಲೆವೆಲ್ ನಿಂತ್ಕೋಬೇಕು, ನಮ್ಮ ತುಂಬಿ ತುಳುಕಬೇಕು ಜನ ಅವತ್ತು, ಅದನ್ನು ಕಣ್ಣಾರೆ ಕಾಣಬೇಕು ಅಂತ ಇಬ್ಬರು ಪಿಲ್ಲರ್ಗಳು. ಇವರಿಬ್ಬರು ಮೇಯ್ನ್ ಪಿಲ್ಲರ್. ಅವತ್ತು ಹೇಳಿದ್ದೆ ಇವರಿಬ್ಬರಿಲ್ಲ ಅಂದ್ರೆ ಸಿನಿಮಾ ಆಗ್ತಾ ಇರಲಿಲ್ಲ ಅಂತ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇವರಿಬ್ಬರಿಲ್ಲದೆ ನಾನು ಸಿನಿಮಾ ಮಾಡೋಕ್ಕೆ ಹೇಗಾಗ್ತಾಯಿತ್ತು? ಸಾಧ್ಯನೇ ಇಲ್ಲ. ಎಲ್ಲರೂ ಇಬ್ಬರು ಸೇರಿ ನನ್ನ ಮುಂದಕ್ಕೆ ಬಿಡ್ತಾಯಿದ್ರು, ಸರ್ ನೀವು ಮುಂದೆ ಇರಿ ಅಂತ. ರಿಯಲ್ ಲೈಫಲ್ಲೂ ನನ್ನ ಹೀರೋ ಮಾಡ್ತಾ ಬಂದರು. ಹಂಗಾಗಿ ನನ್ನ ಮೊದಲನೇ ಆಸೆ ಇರೋದು ಅಷ್ಟೇ, ಈ ಸಿನಿಮಾದಿಂದ ಎಷ್ಟೇ ಕೋಟಿ ಬರಲಿ ನನಗೆ ಅದ್ರ ಆಸೆ ಇಲ್ಲ. ನನಗೆ ಆಸೆ ಇರೋದು ಒಂದೇ, ನಮ್ಮ ನಿರ್ಮಾಪಕರು ಸಿನಿಮಾ ಜೇಬ್ ತುಂಬಿದ್ರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ನಮ್ಮ ಥರದವರು ಸಾಕಷ್ಟು ಜನ ಕಲಾವಿದರು, ಸಾಕಷ್ಟು ಜನ ಟೆಕ್ನಿಷಿಯನ್ಸು ತುಂಬ ಸಿನಿಮಾಗಳನ್ನ ಮಾಡ್ತಾರೆ ಇಂಡಸ್ಟ್ರಿಗೆ. ಅದು ಭಾಳ ಮುಖ್ಯ. ಅವ್ರು ಮಾತಾಡಲ್ಲ ಜಾಸ್ತಿ, ಮಗು ಥರ ನಿಂತಿರ್ತಾರೆ, ಎಮೋಷ್ನಲ್ ಆಗಿರ್ತಾರೆ, ಗುದ್ದಾಡ್ತಾರೆ ಸಿನಿಮಾಗೋಸ್ಕರ. ಮಾಡಿದ್ದಾರೆ, ಪ್ರತಿಯೊಂದು ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಅವತ್ತು ಅಯೋಗ್ಯ ಮಾಡಿದಾಗ ಬಜೆಟ್ ಬೇರೆ ಇತ್ತು, ಇವತ್ತು ಡಬ್ಬಲ್ಗಿಂತ ಕ್ರಾಸ್ ಆಗಿದೆ. ಅವರೆಲ್ಲೂ ಒಂದು ಮಾತಾಡಿಲ್ಲ, ಅವ್ರು ಒಂದೇ ಇದ್ದಿದ್ದು ನನ್ನ ಸಿನಿಮಾ ಗೆಲ್ಲಬೇಕು, ಜನ ನೋಡಬೇಕು, ಅದು ಇವತ್ತಾಗಿದೆ. ಥ್ಯಾಂಕ್ ಯು. ಅದೇ ನಾನು ಹೇಳಿದ್ದೆ ನಿಮಗೆ, ಸಿನಿಮಾ ಶುರುವಿನಲ್ಲಿ ಹೇಳಿದ್ದೆ. ಏನಂದರೆ ಅದೇ ರಸ್ತೆಗಳು, ಅದೇ ಜಾಗಗಳು, ಅದೇ ಜನಗಳು, ಅದೇ ಪಾತ್ರಗಳು. ನಾನು ಒಂದು ಮಾತು ಹೇಳಿದ್ದೆ, ಮಹೇಶ ನಾವು ಅಯೋಗ್ಯ 2 ಮಾಡ್ತೀವಿ ಅಂದರೆ ನಾವು ಯಾರು ಆ್ಯಕ್ಟ್ ಮಾಡಿದ್ದೀವಿ ಪ್ರತಿಯೊಬ್ಬರು ಇರಬೇಕು, ಯಾರು ಕೆಲಸ ಮಾಡಿದ್ರೆ ಅವರೇ ಇರಬೇಕು. ಯಾಕಂದರೆ ಗೆಲುವಿನ ಋಣ ಎಲ್ರಿಗೂ ಸಲ್ಲಿಸ್ಬೇಕು, ನಾವು ತೀರಿಸ್ಬೇಕು ವಾಪಸ್ ನಾವು. ಓಕೆ, ನಾವು ಮಾತ್ರ ಗೆಲುವಲ್ಲಿ ಪಾಲ್ದಾರರಾಗಬಾರ್ದು. ಗೆದ್ದಾಗ ನಾವೆಲ್ಲ ನಮ್ಮದು ಅಂದ್ಕೊಳ್ಳೋದು ಬೇಡ. ಇವತ್ತು ನನ್ನ ಗೆಲುವಲ್ಲ ಇದು, ನಾನು ಹೇಳ್ತಾ ಇದ್ದೀನಿ, ಇದು ನನ್ನ ಗೆಲುವಲ್ಲ, ಇದು ಇವರು ಕೊಟ್ಟಂಥ ಗೆಲುವು. ಇವರೆಲ್ಲ ಸೇರಿ ನನ್ನ ಹೀರೋ ಮಾಡಿದ್ದಾರೆ. ಪ್ರತಿಯೊಬ್ಬರು ಇಂಚಿಂಚು ನಿಂತ್ಕೊಂಡು ಜೊತೆ ನಿಂತಿದ್ದಾರೆ. ಅವರು ಕೊಟ್ಟಂಥ ಗೆಲುವು. ಇದೆಲ್ಲ ಕ್ರೆಡಿಟು ಮಹೇಶನಿಗೆ, ಮುನೇಗೌಡರಿಗೆ, ಹಿರಿಗೆ, ಶಿವನಿಗೆ, ಬಚ್ಚೇಗೌಡರಿಗೆ, ರಚಿತಾ ಅವ್ರಿಗೆ, ಆ್ಯಂಡ್ ಅರ್ಚನಾ, ನಯನ್, ಮಾಸ್ತಿ, ಕೊರಿಯೋಗ್ರಫಿ ಮಾಡಿದವರು. ಮತ್ತು ನೀವು ಪ್ರತಿ ಸಲ ನನಗೆ ಹೇಳ್ತಾ ಇದ್ರಲ್ಲ ಬಂದಾಗ, ಸತೀಶ್ ನೀವು ಗೆಲ್ಲಬೇಕು ಅಂತ. ಆ ಗೆಲುವು. ಮತ್ತು ಇಷ್ಟು ವರ್ಷ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ರಲ್ಲ ಜನ, ಪ್ರತಿ ಹಂತಲ್ಲಿ ನಿಂತ್ಕೊಂಡು, ಅವ್ರಿಗೆ ಈ ಗೆಲುವು ಅರ್ಪಣೆ. ಈಗ ಆ್ಯಕ್ಚುಲಿ ಏನಂದರೆ, ಇದೆಲ್ಲ ದೊಡ್ಡ ಗೆಲುವಾಗಿ ನಿರ್ಮಾಪಕರು ಜೇಬು ತುಂಬಿದ ಮೇಲೆ ನಾನು ಹಿಂದೆ ಹೋಗಬೇಕು. ಒಂದು ತಿಂಗಳು ಯಾರು ಕಣ್ಣು ಕಾಣ್ದಂಗೆ ನಾನು ಹಿಂದೆ ಹೋಗಬೇಕು. ಸಿನಿಮಾ ಕಾಣಿಸ್ಲಿ, ಜನ ಎಂಜಾಯ್ ಮಾಡಲಿ, ನಿರ್ಮಾಪಕರು ಎಂಜಾಯ್ ಮಾಡಲಿ, ನಿರ್ದೇಶಕರು ಎಂಜಾಯ್ ಮಾಡಲಿ, ನನ್ನ ಸ್ನೇಹಿತರು ಎಂಜಾಯ್ ಮಾಡಲಿ, ಎಲ್ಲರೂ ಎಂಜಾಯ್ ಮಾಡಲಿ. ಎಲ್ರಿಗೂ ಈ ಸಕ್ಸಸ್ ಆಗುತ್ತೆ. ಯಾರಿಗೆ ಬೇಕಾ ಕ್ರೆಡಿಟ್ನ ಅವರವರೇ ತಗೊಳ್ಳಿ. ನನ್ನ ಸಿನಿಮಾ ಅಂತ ತಗೊಳ್ಳಿ. ಐ ಆಮ್ ವೆರಿ ಹ್ಯಾಪಿ. ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅವತ್ತು ಅದೇನೋ ನನ್ನ ಮಗಳು ಕೂರಿಸ್ಕೊಂಡು ಏನೋ ನನ್ನ ತಾಯಿ ಇದ್ದಂಗೆ ಅಂತಂದರು. ಆಮೇಲೆ ನೀನು ನನ್ನ ಮಗ ಬಿಡೋ ಅಂತಂದರು. ನಾವು ಅವ್ರ ಲೆಜೆಂಡು, ನಾವು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ತಾ ಬೆಳೆದವರು ಅಂತ ದೊಡ್ಡ ವ್ಯಕ್ತಿ ಕರೆದ ತಕ್ಷಣ ಬಂದಿವತ್ತು ನಮ್ಮ ಅಪ್ಪನ ಪಾತ್ರದಲ್ಲಿ ಮಾಡಿದ್ದಾರೆ ಅಂದರೆ ನನಗೆ ಮೆಮೊರೇಬಲ್ ಡೇ, ನನ್ನ ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣ.
ಯಾಕೆಂದರೆ ತುಂಬ ಅದ್ಭುತವಾದ ವ್ಯಕ್ತಿತ್ವ ಅವರು. ಒಬ್ಬರು ಕೆಟ್ಟದ್ದು ಬಯಸೋರಲ್ಲ, ಒಳ್ಳೇದಾಗಲಿ ಅಂತ ಬಂದು ನಿಂತ್ಕೊಳ್ಳೋರು. ಹಂಗೆ ಬಂದು ನಿಂತ್ಕೊಂಡ್ರು. ಇವತ್ತು ಸ್ಕ್ರೀನ್ ಮೇಲೆ ನಾವು ಹೇಳಿದ್ವಿ, ನನಗೆ ವಿಜುವಲ್ಗಿಂತ ಜಾಸ್ತಿ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಬಂದಾಗ ಬೀಳುತ್ತೆ ಅಂತ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದಿವತ್ತು ನಿಜ ಆಯಿತು. ಇವತ್ತು ನನಗಿಂತ ಜಾಸ್ತಿ ರವಿ ಸರ್ ಎಂಟ್ರಿಗೆ ಇಡೀ ಥಿಯೇಟ್ರ್ ಒಬ್ಬರು ಕೂರಲಿಲ್ಲ, ನಿಮ್ಮ ಸಮೇತ ಯಾರೂ ಕೂರಲಿಲ್ಲ, ಎಲ್ಲರೂ ವಿಜುವಲ್ ಹಾಕಿದ್ದಾರೆ. ಇದು ಅವರು ಪಡ್ಕೊಂಬಂದಿರೋದು, ಅವರ ಶ್ರಮ, ಅವರ ಜರ್ನಿ, ಅದನ್ನು ನಮಗೆಲ್ಲೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾನಿದ್ದೀನಿ ನಿಮ್ಮ ಜೊತೆಗೆ ಹೋಗುವಂತ ತಂದೆಯಾಗಿ ಬಂದು ರಿಯಲ್ ಲೈಫಲ್ಲಿ ನಾನು ತಂದೆನ ಬೇಗ ಕಳ್ಕೊಂಡೆ. ಬಟ್ ಅವರು ತಂದೆ ಸಮಾನರೇ ನನಗೆ, ಬಂದು ನನ್ನ ಜೊತೆ ನಿಂತಿದ್ದಾರೆ, ಈ ಪಾತ್ರ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ರವಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಇನ್ನೊಂದೇ ಒಂದು ವರ್ಡು, ದೇವರಾಜ್ ಸರ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತಂದರೆ ರವಿ ಸರ್ ಹೇಗೋ ಅವರು ದೊಡ್ಡ ಲೆಜೆಂಡು, ಅವರ ನಾವು ಚಿಕ್ಕ ವಯಸ್ಸಿಂದ ಹಿಂಗೆ ವಾವ್ ಅಂತ ನೋಡ್ಕೊಂಬಂದವ್ರು ನಾವೆಲ್ಲ, ನಾವು ಮಕ್ಕಳ ಥರ. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಸ್ಟಾರ್ಗಳು ಇವತ್ತು ಹೇಳ್ತಿದ್ದೀನಿ ಕೇಳಿ, ಪ್ರತಿಯೊಬ್ಬ ಸ್ಟಾರ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಯಾರಿದ್ದಾರೋ ಪ್ರತಿಯೊಬ್ಬ ಸ್ಟಾರ್ಗಳು ನನ್ನ ಸೀನಿಯರ್ಸ್ಗಳಿದಾರಲ್ಲ, ನಾನು ನೋಡೋದು ಫ್ಯಾನ್ ಆಗಿನೇ. ನಾನು ಯಾರು ಕಾಂಪಿಟೇಟರ್ ಅಲ್ಲ, ನಾನು ಯಾರು ನಂಗೆ ನೋಡೋದು ಇಲ್ಲ. ನಾನು ಎಲ್ಲ ಕಲಾವಿದರ ಅಭಿಮಾನಿಯಾಗಿದ್ದೀನಿ. ನಾನು ಒಂದೊಂದು ಕಾರಣಗಳಿಗೆ ಎಲ್ಲರ ಅಭಿಮಾನಿಗಳು ಬಂದು ಸಿನಿಮಾ ನೋಡಬೇಕು. ಸಿನಿಮಾಗೆ ಯಾರು ಮೋಸ ಮಾಡಬಾರ್ದು. ಬಿಕಾಸ್ ಸಿನಿಮಾ ಯಾರ್ದು ಅಲ್ಲ, ಜನಗಳದ್ದು. ಮಾಡೋವ್ರಿಗೂ ಮಾತ್ರ ನಮ್ಮದು, ಅದಾದಮೇಲೆ ಜನಗಳದ್ದು. ಹಾಗಾಗಿ ಎಲ್ಲರ ಅಭಿಮಾನಿಗಳು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಂಭ್ರಮಿಸಿ, ದೊಡ್ಡ ಗೆಲುವು ಕೊಡಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ, ನನಗಷ್ಟೇ ಸಿನಿಮಾ ಮಾಡಲ್ಲ ಅವರು, ಕನ್ನಡದ ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡ್ತಾರೆ. ನಾನು ಅದನ್ನೇ ಹೇಳ್ತಿದ್ದೀನಿ, ನಾನು ಒಬ್ಬನಿಗಲ್ಲ ಸರ್, ಎಲ್ರಿಗೂ ಸಿನಿಮಾ ಮಾಡಿ ಅಂತ ಹೇಳಿದ್ದೀನಿ. ಮಹೇಶ್ನೂ ಅಷ್ಟೇ, ನೆಕ್ಸ್ಟ್ ಸಿನಿಮಾ ಬೇರೆಯವ್ರಿಗೆ ಮಾಡಲಿ, ಎಲ್ರಿಗೂ ಮಾಡ್ಕೊಂಬರಲಿ. ನಾವು ಒಂದು ದಿವಸ ಎಲ್ಲೋ ಸೇರ್ಕೋತೀವಿ, ಮತ್ತೆ ಸಿನಿಮಾ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಬದುಕಬೇಕು ನಾವು. ನಾನು ಬಂದಾಗ ಬ್ಯಾಗ್ ಹಾಕ್ಕೊಂಡು, ನನಗೆ ಫ್ಯಾಮಿಲಿ ಅನ್ನೋದೇ ಇರಲಿಲ್ಲ. ನಾನು ಒಬ್ಬನೇ ಇದ್ದಿದ್ದು ಬೆಂಗಳೂರಲ್ಲಿ. ಫ್ಯಾಮಿಲಿ ಆಗಿದ್ದು ಇಂಡಸ್ಟ್ರಿ, ಕಲಾವಿದರು, ಟೆಕ್ನಿಷಿಯನ್ಸು, ನಿರ್ಮಾಪಕರು, ಅವರೇ ನನ್ನ ಫ್ಯಾಮಿಲಿ ಆಗಿದ್ದು. ಇವತ್ತು ಅವರೇ ನನ್ನ ಜೊತೆಗಿರೋದು ಜಾಸ್ತಿ. ನನ್ನ ರಿಲೇಟಿವ್ಸ್ಗಿಂತ ಜಾಸ್ತಿ ನಾನು ಮಾತಾಡೋದು ಇವತ್ತು ಇಂಡಸ್ಟ್ರಿ ಜೊತೆಗೆ, ಜನಗಳ ಜೊತೆಗೆ. ಹಾಗಾಗಿ ಇಂಡಸ್ಟ್ರಿ ಉಳಿಬೇಕು. ಇಂಡಸ್ಟ್ರಿ ಉಳಿದ್ರೆ ನಾವು ಎಷ್ಟೋ ಜನ, ಲಕ್ಷಾಂತರ ಜನ ಮುಂದಕ್ಕೆ ಹೋಗ್ತೀವಿ. ನಾವು ನಿಜವಾಗ್ಲೂ ಹೇಳ್ತೀನಿ, ನಾವು ಸಣ್ಣ ಮಕ್ಕಳು, ಇನ್ನು ಏನೂ ಕಲ್ತಿಲ್ಲ, ನಾವು ಕಲಿತಾ ಇದ್ದೀವಿ. ಇವತ್ತೇನೋ ನಮ್ಮ ಕೈಲಾದಂಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವೆಲ್ಲ ಕಾಪಾಡ್ರಿ ಅಷ್ಟೇ. ಥ್ಯಾಂಕ್ ಯು. ಏನಕ್ಕೆ ಅಂದರೆ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತೇಳಿ ನನ್ನ ಹತ್ರ ಪ್ರಾಜೆಕ್ಟ್ ಬಂದಾಗ ನನ್ನ ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಜನ ಅದನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕನ್ಸ್ಕೊಂಡಿರೋವಂಥದ್ದು. ಅದನ್ನು ಇವತ್ತು ಜನಗಳ ಮಧ್ಯೆ ನಾನು ಕೂತ್ಕೊಂಡು ಈ ಸಿನಿಮಾ ನೋಡಬೇಕಾದ್ರೆ ಆ ಜನ ಎಂಜಾಯ್ ಮಾಡಿದ್ದಂಥದ್ದು ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಜನ ಥಿಯೇಟ್ರಿಗೆ ಬಂದು ನೋಡಬೇಕು. ಹಂಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋ ಸಾಹೇಬ್ರಾಗಿರಲಿ, ಡೈರೆಕ್ಟ್ರ್ ಆಗಿರಲಿ, ಹೀರೋಯಿನ್ ಆಗಿರಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ನಾನು ಚಿಕ್ಕ ಹುಡುಗದಿಂದ ಹಿಡಿದು ರವಿಚಂದ್ರನ್ ಸಾರ್ಗಳ ಹಾಡುಗಳನ್ನ ಕೇಳಿಕೊಂಡು ಬೆಳೆದಂಥ ಹುಡುಗ ನಾನು. ಅವರು ನಮ್ಮ ಸಿನಿಮಾದಲ್ಲಿ ಮಾಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವರಾಜ್ ಸರ್ ಅಷ್ಟೇ, ಎಲ್ಲ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ನೀವು ನೋಡಿದ್ದೀರ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ತೀನಿ. ಎಲ್ಲ ಈಗ ಮಂಡ್ಯ, ಮೈಸೂರು ಎಲ್ಲ ಕಡೆಯೂ ಚೆನ್ನಾಗಿ ಆಗ್ತಾಯಿದೆ. ಈಗ ಇನ್ನು ನಾಳೆದಂತೂ ನೀವು ಹೌಸ್ಫುಲ್ ಅಂತೂ 100% ಆಗುತ್ತೆ. ಅದನ್ನೆಲ್ಲ ನಿಮ್ಮ ಕೈಯಲ್ಲಿದೆ, ನೀವು ಹೇಳಬೇಕಲ್ಲ ಸರ್. ಮಹೇಶ್ ಅವರು ಮತ್ತು ನಮ್ಮ ಸಿನಿಮಾಗೆ ಏನು ಬೇಕು ಅದೆಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಈ ಥರ ಬರಲೇಬೇಕು ಅಂತೇಳಿ ಹೇಳ್ದಾಗ ಡೈರೆಕ್ಟ್ರು ನಾವು ಅದು ತೆಗೋಣ, ಚೆನ್ನಾಗಿ ಮಾಡೋಣ, ಸಿನಿಮಾ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಾವು ಸಿನಿಮಾ ಮಾಡಿದ್ವಿ. ಸ್ಟಾರ್ ಕಾಸ್ಟ್ ತುಂಬ ಕಲರ್ಫುಲ್ ಆಗಿದೆ, ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು ವಾವ್ ಅನ್ನೋ ಥರ ಇದೆ. ಅದನ್ನೇ ಅವರೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ದೋ ಅಂಥವ್ರು ನಾವು, ಮತ್ತು ಅವ್ರ ಹಾಡುಗಳನ್ನ ಕೇಳಿಕೊಂಡು ಬೆಳೆದಂಥವ್ರು. ಅವರೆಲ್ಲ ಬಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಸಂಸ್ಥೆಯಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ನಾನು ದೇವರಾಗೂ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಮತ್ತು ನನ್ನ ಪುಣ್ಯ ಅಂತೇಳಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಿರ್ದೇಶಕರ ಹಗಲು ರಾತ್ರಿಯ ಶ್ರಮ ತೆರೆ ಮೇಲೆ ಕಾಣ್ತಾ ಇದೆ. ಇಲ್ಲ, ನಿರ್ದೇಶಕರ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ. ಯಾಕಂದರೆ ಅವರು ಎಷ್ಟೋ ರಾತ್ರಿ ನಿದ್ದೆ ಬಿಟ್ಬಿಟ್ಟಿದ್ದಾರೆ. ಅವರು ಪಾಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿವಸ ಜೊತೆಯಲ್ಲೇ ಇರ್ತೀನಿ. ಓಕೆ.
ಮುಂದಕ್ಕೆ ಬನ್ನಿ 8 ಸತೀಶ್ ಸರ್ ಇದೆ ಗಿರೀಶಣ್ಣ ಮುಂದೆ ಬನ್ನಿ ಬಾ ಮುಂದೆ ಬನ್ನಿ ನಮಸ್ಕಾರ. ಅದೇ ಗೆಳೆಯ ಹೇಳುವಂಗೆ 8 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಇದೇ ಸೆಲೆಬ್ರೇಷನು ಇದೇ ಓಪನಿಂಗ್ ಇತ್ತು. ಮತ್ತು ಈಗ 611 ದಿನಗಳ ಹಿಂದೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ನಿನ್ನೆ ರಾತ್ರಿ 2:30 ನಾನು ನಿಲ್ಸ್ಕೊಂಡು ಕಡೋಟ್ ಕಡಿಸ್ತಾ ಸಾಕು ಮೆಸೇಜ್ ಹಾಕಿದೆ. ಅಂದರೆ 611 ದಿನ ಆಯ್ತು ಸರ್ ಇವತ್ತಿಗೆ. ನಾಳೆ ನಮ್ಮ ಶ್ರಮದ ಫಲ ಏನಿರುತ್ತೆ ಅಂತ ಅದಕ್ಕೆ ಇವತ್ತು ಆರಂಭ ಆಗಿದೆ. ನಾವು ಇದಕ್ಕೆ ಕಾದಿದ್ದು ಸರ್ ಹೇಳಂಗೆ ಈ ಚಪ್ಪಾಳೆ ಸಿಳ್ಳೆ ನಾವೆಲ್ಲ ನಕ್ಕದು, ನಾವು ಬರಬೇಕಾದ್ರೆ ನಗ್ತು, ಪರ್ಫಾರ್ಮೆನ್ಸಲ್ಲಿ ಸಿನಿಮಾ ನೋಡ್ಬೇಕಲ್ಲಿ ನಗ್ತಾಯಿದ್ರು ಜನ, ಅಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು. ಆಮೇಲೆ ಕೆಲವೊಂದು ವಿಚಾರ ಹೈಡ್ ಮಾಡಿ ಇಟ್ಟಿದ್ದೋ ನಾವು. ಅದನ್ನು ಮೊದಲಾಗಿ ರಾಗಿ ಬಾಯ್ ಅವ್ರನ್ನ ನಾವು ಹೈಡ್ ಮಾಡಿಟ್ಟಿದ್ದೋ, ರವಿ ಸರ್ನ ಹೈಡ್ ಮಾಡಿಟ್ಟಿದ್ದೋ, ದೇವರಾಜ್ ಸರ್ ಹೈಡ್ ಮಾಡಿಟ್ಟಿದ್ದೋ. ಎಲ್ಲೋ ಒಂದು ಕಡೆ ಟ್ರೈಲರ್ ಬಿಟ್ಟಿರಲಿಲ್ಲ, ಭಯ ಆಗ್ತಾಯಿತ್ತು, ನಾವು ಸ್ಟ್ರಾಟಜಿ ವರ್ಕ್ ಆಗುತ್ತಾ, ಯಾರನ್ನೂ ತೋರಿಸಿರಲಿಲ್ಲ. ಇದು ಎಲ್ಲಾದರೂ ನಂಗೆ ಸಾಥ್ ಕೊಟ್ಟಿದ್ದು ನನ್ನ ನಿರ್ಮಾಪಕರು ಮತ್ತು ಇಲ್ಲ ನೀನು ಮಾಡ್ತಾರೆ ಕರೆಕ್ಟಾಗಿದೆ, ಬೇಡ ಟ್ರೈಲರ್ ಬೇಡ ಸಾಂಗ್ ಇಟ್ಕೊಂಡು ಹೋಗೋಣ, ಐಡಿಯಾ ಚೆನ್ನಾಗಿದೆ ಅಂತ ಇವತ್ತು ನಾವು ಟ್ರೈಲರ್ ಬಿಟ್ಟಿಲ್ಲ. ಇವತ್ತು ಎಷ್ಟೋ ಜನ ಒಂದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ಪಾರ್ಟ್ 1ಗಿಂತ ಪಾರ್ಟ್ 2 ಚೆನ್ನಾಗಿದೆ ಅಂತ. ನನಗೆ 5-6 ಜನ ಬಂದು ಹೇಳಿದ್ರು, ನಂಗೆ ಭಾಳ ಖುಷಿ ಆಯಿತು. ಯಾಕೆ ಕಮರ್ಷಿಯಲ್ ದುಡ್ಡು ಬರುತ್ತೆ ಸಿಕ್ಕಲ್ದು, ಬಟ್ ಪಾರ್ಟ್ 1ಗಿಂತ ಪಾರ್ಟ್ 2 ತರೋದು ಭಾಳ ಚಾಲೆಂಜ್ ಇರುತ್ತೆ. ಅದರ ಬರವಣಿಗೆಗೆ ನಮ್ಗೆ ಸಾಥ್ ಕೊಟ್ಟಿದ್ದು ನಮ್ಮ ಎಡಿಟರ್, ನಮ್ಮ ಕೋರೈಟರ್ ಸುರೇಶ್ ಆಗ್ಬೋದು, ನಮ್ಮ ವಿಶ್ವರ್ ಆಗ್ಬೋದು, ಆಸ್ತಿ ಸರ್ ಆಗ್ಬೋದು, ಅವರ 5 ಲಕ್ಷ ಎಕ್ಸ್ಟ್ರಾರ್ಡಿನರಿ ಜೀವ ಅದು ಇಡೀ ಸಿನಿಮಾಗೆ. ಥ್ಯಾಂಕ್ ಯು ಮಾಸಿ ಸರ್, ಆಸ್ ಅ ಬಿಗ್ ಫ್ಯಾನ್ ಅಲ್ಲ ರೈಟಿಂಗ್. ಆ್ಯಂಡ್ ರಚಿತಾ ಮೇಡಮ್ ಆಗ್ಬೋದು, ರವಿ ಸರ್ ಆಗ್ಬೋದು, ದೇವರಾಜ್ ಸರ್ ಆಗ್ಬೋದು, ಸಾಧು ಸರ್ ಆಗ್ಬೋದು, ದೀಪು, ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ನನ್ನ ಎರಡು ಹೃದಯ ಮತ್ತು ಅದು ಗಡಿತ ಇದು ಅಂತೇಳಿ ನನ್ನ ನಿರ್ಮಾಪಕರು ಇದು 611 ದಿನಗಳ ಈ ಸಂಬಂಧ ತುಂಬ ಗಟ್ಟಿಯಾದಂಥದ್ದು. ಎಷ್ಟು ಏಳು ಬೀಳುಗಳು, ಎಷ್ಟು ಅಡೆತಡೆಗಳು, ಎಷ್ಟು ಬಂಕು ಮಾತುಗಳು ಹೊರಗಡೆ ನಮ್ಮಂದರು ನಿರ್ಮಾಪಕರು 1 ರೂಪಾಯಿನ ನಾನು ಕಡಿಮೆ ಮಾಡಿಲ್ಲ ಈ ಸಿನಿಮಾಕ್ಕೆ. ಆ ಸ್ಕ್ರೀನ್ ಅಷ್ಟು ತಂದಿದ್ದಾರೆ. ನನ್ನ ಹೀರೋ ನಾನು ಏನೇ ಮಾಡಬೇಕು ಅಂತ ಹೇಳಿದಾಗ ಅವರು ನನ್ನ ದೊಡ್ಡ ಸೂಪರ್ ಸ್ಟಾರ್ ಥರ ನಾನು ಪ್ರೀತಿಸ್ತೀನಿ. ಜೊತೆ ಇಲ್ಲ ಸರ್ ಹಿಂಗೆ ಬೇಕು, ವರ್ಕೌಟ್ ಹಿಂಗೆ ಮಾಡಬೇಕು, ಡ್ಯಾನ್ಸ್ ಹಿಂಗೆ ಕ್ಲೈಮ್ಯಾಕ್ಸ್ ಫೈಟ್ ಹಿಂಗೆ ಇರಬೇಕು ಸರ್ ಅನ್ನೋದೆಲ್ಲ ಪಾಪ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ, ಡಾಕ್ಟ್ರೂ ಕೊಟ್ಟಿದ್ದೀನಿ ಅವರಿಗೆ. ಈ ಟಾರ್ಚರ್ ಪಾರ್ಟ್ 3 ಕಂಟಿನ್ಯೂ ಆಗುತ್ತೆ ಸರ್ ಅಣ್ಣ, ಮತ್ತೆ ಪಾರ್ಟ್ 3 ನಿದ್ದೆಗಳಣ್ಣ ಸೊ ಅಂದರೆ ಕೆಲಸದ ಟಾರ್ಚರ್ ಅಂತ ಹೇಳ್ತೀವಿ. ಆ ಉಚಿತನ ಇರೋದಷ್ಟೇ ಸಿನಿಮಾ ಸದ್ಯ. ಈಗ ಬಂದು ರಿಪೋರ್ಟ್ ಪ್ರಕಾರ ನನಗೆ ಮಂಡ್ಯ ಔಷಧ ಆಗಿದೆ. ಬೆಳಗ್ಗೆಲ್ಲ ನನಗೆ 50-60% ಇತ್ತು, ಅದು ನಾರ್ಮಲ್ ಡೇ. ಅವತ್ತು ರಜಾ ಇತ್ತು, ಯೋಗ್ಯ ಓಪನಿಂಗು ಇದೇ ರೀತಿ ಇತ್ತು 50-60%. ಇವತ್ತು ದಾವಣಗೆರೆ ಔಷಧ ಆಯಿತು, ಮಧ್ಯಾಹ್ನ ಹೊಸಪೇಟೆ ಔಷಧ ಆಗಿದೆ, ಬೆಳಗ್ಗೆ ಹುಬ್ಳಿ ಔಷಧ ಆಗಿದೆ. 6 ಶೋಗಳು ಮ್ಯಾಚ್ ಔಷಧ ಆಗಿದೆ. ಆಲ್ಮೋಸ್ಟ್ ನನ್ನ ಮಲ್ಟಿಪ್ಲೆಕ್ಸ್ಗಳು 60-70% ಆಗ್ತಾಯಿದೆ. ನಾವು ಇನ್ನೇನು ಧೈರ್ಯವಾಗಿರಬೇಕು ಅಂದರೆ ಜನ ಮಲ್ಟಿಪ್ಲೆಕ್ಸ್ ಆಗ್ತಾರೆ. ಇದು ಚೆನ್ನಾಗಿದೆ, ಸಾಧು ಇಂಟ್ರೀಸ್ ಚೆನ್ನಾಗಿದೆ, ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಪಾರ್ಟ್ 1ಇಂದ ಪಾರ್ಟ್ 2 ಅಂದರೆ ಸಪೋರ್ಟ್ ಮಾಡ್ತೀರಾ, ಪಾರ್ಟ್ 3 ಮಾಡೋದು ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಯಾರೋ ಹೆಸರು ಬಿಟ್ಟರೆ ವೆರಿ ಸಾರಿ. ಅರ್ಚನಾ ಅವರಾಗ್ಬೋದು, ನನ್ನ ಗಳು ನಯನ ಆಗ್ಬೋದು, ಆ್ಯಂಡ್ ಪ್ರದೀಪ್ ಅವರಾಗ್ಬೋದು, ಇದು ಕನ್ನಡ ಶ್ರಮ ಎಲ್ಲರೂ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಜನ ಕೇಳೋದಿಷ್ಟೇ, ಇದು ನಿಮ್ಮ ಸಿನಿಮಾ, ನಿಮ್ಮ ಮಣ್ಣಿನ ಸಿನಿಮಾ, ದಯವಿಟ್ಟು ನೋಡಿ ಆಶೀರ್ವಾದ. ಮಹೇಶ್ ಸರ್, ಸಿನಿಮಾ ಪ್ರಚಾರ ಶುರು ಆದಾಗಿಂದ ನೀವು ಮಾತಾಡಿರಲಿಲ್ಲ, ನಾನು ಈಗ ಮಾತಾಡಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿ. ಎಸ್ ಸರ್, ಎಲ್ಲ ವೇದಿಕೆಯಲ್ಲಿ ಒಂದು ಮಾತು ಹೇಳಿದೆ, ಸಿನಿಮಾ 10:30 1:30 ಮಾತಾಡಿದ್ಮೇಲೆ ನಾನು ಮಾತಾಡೋದು ಬೆಲೆ ಇರುತ್ತೆ ನಿರ್ದೇಶಕನಿಗೆ ಅಂತ. ಮೋಸ್ಟ್ಲಿ ಆ ಬೆಲೆ ಇವತ್ತು ನಿರ್ದೇಶಕನ ಮಾತಾಡ್ಬೋದು, ಸಿನಿಮಾ ಮಾತಾಡ್ತಾ ಇದೆ, ನೀವುಗಳೆಲ್ಲ ಬಂದು ರಿಪೋರ್ಟ್ ಹೇಳಿದಾಗ ಜನ ಹೇಳಿದಾಗ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವತ್ತೂ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಸರ್. ಸಿನಿಮಾ ಮಾತಾಡಲಿ ಮೇಲೆ ಆಮೇಲೆ ನಾವೇ ಮಾತಾಡ್ತೀವಿ ಸರ್. ಸರ್ ನಾನು ಹೀರೋನ ಸೂಪರ್ ಸ್ಟಾರ್ ಹುಚ್ಚಿನ ಥರ ಪ್ರೀತಿಸ್ತೀನಿ. ನನ್ನ ಕಲ್ಪನೆ ಏನಿದೆ ಅದನ್ನು ತಂದು ಅವ್ರ ಮೇಲೆ ಹಾಕ್ತೀನಿ. ಹಿಂಗೆ ಬರಬೇಕು, ಒಂದು ಸ್ಕೇಲ್ ಬ್ರೇಕ್ ಮಾಡಬೇಕು ಸರ್. ಪ್ರತಿ ಒಂದು ಸ್ಕೇಲ್ ನಮ್ಮ ರೆಕಾರ್ಡ್ ನಾವು ಬ್ರೇಕ್ ಮಾಡಬೇಕು. ಯಾರೋ ಒಬ್ಬರು ಇಂಡಿಯನ್ ನಿರ್ದೇಶಕ ಚಾಲೆಂಜ್ ಮಾಡೋದಿರ್ತಾರೆ, ಅದು ನಾನು ಆಕ್ಸೆಪ್ಟ್ ಮಾಡ್ತೀನಿ. ಅದನ್ನು ಬ್ರೇಕ್ ಮಾಡೋಗಬೇಕು, ಇನ್ನೊಬ್ಬರು ಬರ್ತಾರೆ. ಬಟ್ ಇದೆಲ್ಲ ಮಾಡಬೇಕು, ನಿರ್ಮಾಪಕರು ಬೇಕು. ಒಂದೊಂದು ಫೈಟ್ಗೂ ಕೋಟಿಗಟ್ಟಲೆ ಖರ್ಚಾಗಿದೆ, ತಮಾಷೆ ಇಲ್ಲ ಮಾಡೋದು. ಆ್ಯಂಡ್ ರವಿ ಸರ್ಗೆ ಫಸ್ಟ್ ಟೈಮ್ ಎಷ್ಟೋ ಪಾತ್ರಗಳು ಅವರು ತುಂಬ ಸಾಫ್ಟಾಗಿ ಮಾಡ್ತಾಯಿದ್ರು, ಬಟ್ ಅಣ್ಣನ ಒಪ್ಪಿಸೋ ರೀತಿ, ಅವ್ರು ಮಾಡಿದ ರೀತಿ, ಒಂದು ಟೇಕ್ ಮಾಡಿಬಿಟ್ಟು ಅಲ್ಲೇ ಕೂತಿರೋರು, ನೆಕ್ಸ್ಟ್ ಆ್ಯಕ್ಷನ್ ಕಾಯೋದು, ಆ ಫೋರ್ಸು ಅದು ಬಿಡಿ. ಅದು ಅವ್ರ ಬಗ್ಗೆ ಮಾತಾಡೋಷ್ಟು ನಾವು ಇನ್ನೂ ತುಂಬ ಚಿಕ್ಕ ರವಿ ಸರ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸಾಧು ಸರ್, ಆ್ಯಸ್ ಎ ಅಮೇಝಿಂಗ್ ಆ್ಯಕ್ಟರ್. ಅವ್ರನ್ನ ಪ್ರತಿ ಸಲ ರಾಗಿ ಬಾಯ್ ಆಗಿ ಆ್ಯಂಡ್ ಭೈರತಿ ಗುರ್ಕಲಾಗಿ ಮತ್ತು ಇನ್ನೊಂದು ಚಾಲೆಂಜಾಗಿ ಪಾರ್ಟ್ 3 ತರಬೇಕು ಅಂದಾಗೂ ಆ ಮಜವಾದಂಥ ಕಥೆಗಳೆಲ್ಲ ಅವರು ಬಂದು ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಹೇಳಿದ್ರು ಅಷ್ಟೇ, ನಾನು ನಿಮ್ಮೆಲ್ಲ ಕೇಳಿಕೊಡೋದು ಮಾಧ್ಯಮದವ್ರಿಗೆ, ನೀವುಗಳು ಹೇಳಬೇಕು, ಈ ಸಿನಿಮಾ ಮಣ್ಣಿನ ಸಿನಿಮಾ, ನಮ್ಮ ಸ್ವಮೇಕ್ ಸಿನಿಮಾ ಗೆದ್ದಿದೆ ಅಂತ
ಹೇಳಬೇಕು, ಅದು ಜನಕ್ಕೆ ತಲುಪಬೇಕು. ಜನದ ರಿವ್ಯೂ ನೀವು ತೊಗೊಂಡೋಗಿ ಕೊಟ್ಟರೆ ಈ ಗೆಲುವು ದೊಡ್ಡದಾಗುತ್ತೆ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದು ಸರ್. ಖಂಡಿತ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ನಾನು ರೆಡಿ ಆಗಿದ್ದೀನಿ ಸರ್. ಇವತ್ತಿನ ಜನಕ್ಕೆ ಸ್ಪೀಡ್ ಮತ್ತು ಕಾಮಿಡಿ ಇರಬೇಕು ಅನ್ನೋದು, ನೀವು ಆ ಸ್ಪೀಡಲ್ಲೂ ಓದ್ತೀರಾ, ಗೊತ್ತಾಗಲ್ಲ ಎಲ್ಲೋ ಯಾಕಪ್ಪ ಇಷ್ಟು ಒಂದು ಎರಡನೇ ಕಾಮಿಡಿ ಮೂಲಕ ಮಜಾ ಕಾಣ್ತಾರೆ. ಎರಡರಲ್ಲೂ ಬ್ಯಾಲೆನ್ಸ್ ಮಾಡಿ ಜನ ಆಡಿಯನ್ಸ್ ಇಳಿದಿರೋದು ಟಾಸ್ಕ್ ಇಲ್ಲ ಸರ್, ಬರೀ ಕಾಮಿಡಿ ಇದ್ರೂ ಅತಿ ಆಗಲ್ಲ ಸರ್. ಅತಿ ಸ್ಪೀಡ್ ತಿಂದಾಗ ಅಷ್ಟು ಮುಖಕ್ಕೆ ಹೆಂಗೆ ಮುಚ್ಚಿಡೋದು ಆ ಥರ ನಿಮಗೆ ಡ್ರಾಮಾ ಕ್ರಿಯೇಟ್ ಆಗುತ್ತೆ. ಡ್ರಾಮಾ, ಎಮೋಷನ್ಸ್, ಮತ್ತು ಅಮ್ಮ ಎಮೋಷನ್ ನೋಡಿ. ಬಾಲಾಜಿ ಮೇಡಮ್ ನಾನು ಥ್ಯಾಂಕ್ಸ್ ಹೇಳದೆ ಮಾಡ್ಕೊಟ್ಟೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಭಾಷೆ, ಆ ಹಿಡಿತ, ಆ ಪಂಚಾಯತಿ ಕಟ್ಟೆಯಲ್ಲಿ ಹೋಗಿ ಮಗನ ಹೊಡಿಯೋದು, ಆ ಸೈನ್ ಹಾಕೋ ಸೀನ್ಗಳೆಲ್ಲ ಇದೆ. ಎಷ್ಟು ನ್ಯಾಚ್ ಒಂದೇ ಶಾರ್ಟಾಗಿ ತೆಗೆದಿರೋದು, ಒಂದೇ ಶಾರ್ಟು 1.5 ಗಂಟೆ ತೆಗೆದಿರೋದು, 3 ಸಲ ಪ್ರಾಕ್ಟೀಸ್ ಮಾಡಿ. ಅವೆಲ್ಲ ಅಮೇಝಿಂಗ್ ಆ್ಯಕ್ಟರ್ಸ್. ಸೊ ಈ ಥರ ನಾನು ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯಾರು ಹೇಳಿಲ್ಲ, ಎಲ್ಲ ಜೀವ ತುಂಬಿದ್ದಾರೆ, ಇವರೆಲ್ಲೋ ಬದುಕಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಲ್ಲೇ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ಆ ನಗು ಬರ್ತಿತ್ತು, ಎಮೋಷನ್ ಆಗ್ತಿತ್ತು, ಎಲ್ಲ ವರ್ಕ್ ಆಗಿದೆ. ಏನು ಹೇಳ್ಬೇಕು ಸರ್, ಇನ್ನೊಂದು ಇವತ್ತೇ ಎದೆ ಉಪ್ಪಿಸ್ಕೊಳ್ಳೋಕ್ಕಿಂತ ಇನ್ನೊಂದು ಸ್ವಲ್ಪ ದಿನ ಸರ್, ಸೋಮವಾರ ಮಧ್ಯಾಹ್ನ ಅದನ್ನು ನಾವು ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೆಲುವಾಗಿದೆ ಸರ್, ಇನ್ನೂ ದೊಡ್ಡ ಗೆಲುವಾಗಲಿ ಅಂತ ಬೇಡ್ಕೊತೀನಿ. ನಿಮ್ಮ ಸಪೋರ್ಟ್ ಇರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಮಸ್ತ್. ಅದ್ಭುತವಾದ ಸಿನಿಮಾ ಮತ್ತೆ ಸಾಂಗ್ ಕೂಡ ಎಷ್ಟು ಖುಷಿ ಆಯ್ತು. ತುಂಬ ದಿನ ಆಗಿದೆ. ಒಂದು ಪ್ಯಾನ್ ಇಂಡಿಯಾ ಕಂಟೆಂಟ್ಗಳ ಮಧ್ಯೆ, ಥ್ರಿಲ್ಲರ್ಗಳ ಮಧ್ಯೆ ಈ ಥರ ಕಂಟೆಂಟ್ಗಳು ಮಿಸ್ ಆಗಿತ್ತು. ಸೊ ಬ್ಲಾಕ್ ಬಸ್ಟರ್ ರಿಪೋರ್ಟ್ ಮುಂದೆ ಬರಲಿ ಮೇಡಮ್, ಮುಂದೆ ಬನ್ನಿ ಒಂದು ನಿಮಿಷ. ಕ್ಯಾಮ್ರಾ ನೋಡಿ ಮಾತಾಡಿ ಮೇಡಮ್. ಓಕೆ, ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಯಿತು. ಸುಮಾರು ವರ್ಷಗಳ ನಂತರ ಬರ್ತಾ ಇದ್ದೀನಿ. ಸೊ 8 ಇಯರ್ಸ್ ಅಂತ ಅಂದರು, 3 ವರ್ಷ ಮೈನಸ್ ಮಾಡಿ ಕೋವಿಡು ಎಲ್ಲರೂ ಬ್ರೇಕ್ ತೊಗೊಂಡಿದ್ವಿ. ಬಟ್ ಎನಿವೇಸ್ ಅಷ್ಟು ವರ್ಷದ ನಂತರ ನಾನು ನನ್ನನ್ನು ತೆರೆ ಮೇಲೆ ನೋಡಿ ತುಂಬಾ ಸಂತೋಷ ಆಯಿತು. ಇಂಥ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಒಬ್ಬ ಆರ್ಟಿಸ್ಟ್ಗೆ ಅದು ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಫಿಲ್ಮ್ ಬಗ್ಗೆ, ಅಯೋಗ್ಯ 2 ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ನಕ್ಕಿದ್ದೀನೋ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಆ್ಯಂಡ್ ಕಾಮಿಡಿ ಸಿನಿಮಾ. ಎಲ್ಲರೂ ಕೂತು ನಕ್ಕು ಎಂಜಾಯ್ ಮಾಡುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಡೈಲಾಗ್ಸಿಂದ ಹಿಡಿದು ಎಲ್ಲನೂ ಅಮೇಝಿಂಗ್ ಆಗಿತ್ತು. ಡೈರೆಕ್ಷನಿಂದ ಹಿಡಿದು ಆ್ಯಂಡ್ ಸತೀಶ್ ಅವರು ಮತ್ತು ನಮ್ಮ ಗಿರಿ ಅವರು ಮತ್ತು KR ಭಟ್ ಎಷ್ಟು ಅಂದರೆ ಕೂತ್ಕೊಂಡು ಎಂಜಾಯ್ ಮಾಡ್ತಾನೇ ಇದ್ವಿ ನಾವು. ವಿ ಕುಡಂಟ್ ಸ್ಟಾಪ್ ಲಾಫಿಂಗ್ ಆ್ಯಂಡ್ ಲ್ಯಾಗ್ ಇರಲಿಲ್ಲ, ಏನಿಲ್ಲ. ಸೊ ಎಲ್ಲರೂ ಬನ್ನಿ, ಅಯೋಗ್ಯ 2 ಸಿನಿಮಾ ನೋಡಿ. ಆವಾಗಲೇ ಹೇಳ್ತಾ ಇದ್ರು ಎಲ್ಲರೂ ಡಬಲ್ ಧಮಾಕ ಅಂತ. ಡಬಲ್ ಧಮಾಕನೇ ಬಂದು ನೋಡಿ ನಮ್ಮ ಕನ್ನಡ ಚಿತ್ರರಂಗ ಪ್ರೋತ್ಸಾಹ ನೀಡಿ ಕನ್ನಡ ಸಿನಿಮಾಗಳನ್ನ ಬಹಳಷ್ಟು ನೋಡಿ ಹಾರೈಸಿ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ. ಮೇಡಮ್, ಒಂದು ಒಳ್ಳೆ ಕಾಮಿಡಿ ಮತ್ತು ಸೀರಿಯಸ್ನೆಸ್ ಹೋಗ್ತಿರೋ ಮಧ್ಯೆ ಒಂದು ಒಳ್ಳೆ ಡ್ಯಾನ್ಸ್ ಕೊಟ್ಟಿದ್ದಾರೆ. ಹೌದು, ಆ ಡ್ಯಾನ್ಸ್ ನಿಮ್ದು ಎಂಟ್ರಿ ಖುಷಿ ಆಗ್ತದೆ. ನಿಮ್ಮನ್ನು ಈ ಥರನೇ ನೋಡಿದ್ರೆ ತುಂಬಾ ಖುಷಿ ಆಯಿತು. ಅಫ್ಕೋರ್ಸ್ ಒಬ್ಬ ಆರ್ಟಿಸ್ಟ್ಗೆ ಹೇಳ್ತಾರಲ್ಲ, ಇಡ್ಲಿ ಸಾಂಬಾರು ತಿಂದಮೇಲೆ ಮತ್ತು ಇವತ್ತು ಬೆಳಿಗ್ಗೆ ನಾನು ಬರೋಕ್ಕೆ ಮುಂಚೆ ಇಡ್ಲಿ ಸಾಂಬಾರು ತಿನ್ಕೊಂಡು ಬಂದೆ. ಸೊ ಅದು ತುಂಬಾ ಖುಷಿ ಆಯಿತು ನನಗೆ ತೆರೆ ಮೇಲೆ ನೋಡಿದಾಗ. ಅದು ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿ ಬಂದಾಗ ನಿಮ್ಗೆ ಇನ್ನೂ ಪುಷ್ ಸಿಗುತ್ತೆ. ಸೊ ಅದೊಂದು ನನಗೆ ತುಂಬ ಭಯ ಇತ್ತು, ಹೇಗೆ ಕಾಣಿಸ್ತೀನಿ ಇಷ್ಟು ವರ್ಷದ ನಂತರ ಅಂತ. ಐ ಥಿಂಕ್ ರಿಸಲ್ಟ್ಸ್ ಹೇಳುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ನನ್ನ 100 ಅಲ್ಲ 1000% ಕೊಟ್ಟು ನಾನು ಈ ಸಾಂಗ್ನ ಮಾಡಿದ್ದೀನಿ. ಸೊ ಐ ಹೋಪ್ ಎಲ್ಲರೂ ಹೇಗೆ ರಿಸೀವ್ ಮಾಡಿದರೆ ಇನ್ನು ಮುಂದಕ್ಕೂ ಚೆನ್ನಾಗಿ ರಿಸೀವ್ ಮಾಡಲಿ, ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಮುಂದೆ. ಅದ್ಭುತ. ಯಾಕಂದರೆ ನಿಮ್ಮದು ಮೂಲ ಮಂಡ್ಯ ಅಲ್ಲ, ಬಟ್ ಮಂಡ್ಯ ಸೊಗಡನ್ನು ತುಂಬ ಚೆನ್ನಾಗಿ ಹಿಡಿದಿದ್ರು. ಅಲ್ಲ, ಆ ಒಂದು ಸ್ಲ್ಯಾಂಗ್ನ ಬರೆಯೋದು ತುಂಬ ಕಷ್ಟ. ಬಟ್ ಮಹೇಶ್ ನನಗೆ ಇನ್ಪುಟ್ಸು ತುಂಬ ಚೆನ್ನಾಗಿ ಕೊಡೋರು. ಮತ್ತು ಮಹೇಶ್ ಕಟ್ಟಿದ ಕತೆ, ಅದಕ್ಕೆ ಚಿತ್ರಕಥೆ ಮತ್ತು ಇದು ತುಂಬಾ ವರ್ಕ್ ಆಯಿತು. ಮತ್ತು ಪಾತ್ರವರ್ಗ ತುಂಬ, ನಾನು ಸತೀಶ್ ಸರ್ಗೆ ಲಕ್ಕಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ದೇವರಾಜ್ ಸರ್ ಥರದ ಲೆಜೆಂಡು, ರವಿ ಸರ್ ಥರದ ಲೆಜೆಂಡು ಅವ್ರ ಜೊತೆ ಕೈಗೂಡಿಸಿರೋದು. ಮತ್ತು ಅಂಬರೀಷ್ ಅಣ್ಣನ ಒಂದು ಓಪನಿಂಗಿಂದ ಶುರುವಾಗುತ್ತೆ ಸಿನಿಮಾ. ಎಂಗೇಜಿಂಗ್ ಆಗಿದೆ. ಯೂಶ್ವಲಿ ನಾನು ನಿಮ್ಗಳನ್ನ ಅಬ್ಸರ್ವ್ ಮಾಡ್ತೀನಿ, ಕ್ಲೈಮ್ಯಾಕ್ಸ್ ಬರ್ತಾ ಇದ್ದಂಗೆ ಒಂದು 10 ನಿಮಿಷ ಇದ್ದಂಗೆ ಕ್ಯಾಮ್ರಾಗಳು ತೊಗೊಂಡು ಈಚೆಗೆ ಹೋಗ್ತೀರಾ, ಯಾಕೆಂದರೆ ನಿಮ್ಮ ಕೆಲಸ. ಬಟ್ ಈ ಸಿನಿಮಾದಲ್ಲಿ ನೀವುಗಳು ಕೂತಿದ್ರಿ, ಏನಾಗುತ್ತೋ ನೋಡೋಣ ಅಂತ. ಅಷ್ಟು ಎಂಗೇಜಿಂಗ್ ಆಗಿಟ್ಟಿದ್ದು ಮತ್ತು ಚಾಲೆಂಜಿಂಗ್ ಆಗಿದ್ದಿದ್ದು ನಗಿಸೋದು. ಯಾಕೆಂದರೆ
ಕ್ರೋಢೀಕರಿಸೋದು ತುಂಬ ಕಷ್ಟ. ಸ್ವಲ್ಪ ಹಂಗೆ ಹಿಂಗೆ ಹೋದರೂ ಅದು ಅಪಹಾಸ್ಯ ಆಗ್ಬಿಡುತ್ತೆ. ಬಟ್ ಅದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮಂಡ್ಯದ ನೆಲದಲ್ಲಿ ಬರೀ ಭತ್ತ ಕಬ್ಬು ಮಾತ್ರ ಹುಟ್ಟಲ್ಲ, ತುಂಬ ಚೆನ್ನಾಗಿರೋ ಹಾಸ್ಯನೂ ಹುಟ್ಟುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಒಂದು ಅಯೋಗ್ಯ ನಂತರ ಒಂದು ಹೊರೆ ಅಂತೂ ಇತ್ತು. ಅಯೋಗ್ಯನ ತುಂಬ ಜನ ಪ್ರೀತಿ ಕೊಟ್ಟು ಆಶೀರ್ವಾದ ಕೊಟ್ಟಿದ್ರು. ಅವರುಗಳು ಮತ್ತು ಟಿ ವಿ ಚಾನಲ್ ತುಂಬ ಚೆನ್ನಾಗಿ ನೋಡಿದ್ರು. ಮನೆಗಳಲ್ಲಿ ಇರೋರು ಅವರು ಇದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ತಾರೆ. ಹಾರ್ಡ್ ವರ್ಕ್ ಮತ್ತು ಟೀಮ್ ವರ್ಕ್ ಎಲ್ಲ ಆರ್ಟಿಸ್ಟ್ಗಳು, ರಚಿತಾ ರಾಮಿಂದ ಹಿಡಿದು ಸತೀಶ್ ಸರಿಂದ ಹಿಡಿದು, ಸ್ಪೆಷಲ್ ಥ್ಯಾಂಕ್ಸು ನಮಗೆ ದೇವರಾಜ್ ಸರ್ಗೆ. ಯಾಕೆಂದರೆ ಅವ್ರು ಸೀನಿಯರ್ ಆರ್ಟಿಸ್ಟ್ಗಳು, ದೇವರಾಜ್ ಸರು ಮತ್ತು ರವಿ ಸರು. ಅವ್ರು ಬಂದು ಸತೀಶ್ ಸರ್ ಜೊತೆ ಸಾಥ್ ಕೊಟ್ಟಿರೋದು, ಮಹೇಶ್ ಥರದ ನಿರ್ದೇಶಕರ ಜೊತೆ ಕೆಲಸ ಮಾಡಿರೋದು. ಏಕೆಂದರೆ ಏನೇ ಮಹೇಶ್ ಆದರೂ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ರವಿ ಸರ್ ಮಾರ್ಕಿಗೆ ಬರಬೇಕು, ದೇವರಾಜ್ ಸರ್ ಮಾರ್ಕಿಗೆ ಬರೋದು ಅದು ತಮಾಷೆ ವಿಷಯ ಅಲ್ಲ. ಸೊ ನಿಮ್ಗಳ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್. ಬಣ ಭಯ ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ನಂದು ಫಸ್ಟ್ ಟೈಮ್ ಅಂದರೆ ಜನಗಳ ಜೊತೆ ಕೂತ್ಕೊಂಡು ನೋಡಿದ್ದು. ಈ ಪ್ರತಿ ಫ್ರೇಮ್ ಓಪನಿಂಗ್ ಒಂದು ಸ್ವಲ್ಪ ಭಯ ಆಗೋಯ್ತು ನನಗೆ, ಏನಪ್ಪ ಇಷ್ಟೊಂದು ಸೈಲೆಂಟ್, ಅಂದರೆ ಕತೆ ಕೇಳಿಸ್ಕೊತಾ ಇದ್ರು ಅಂತ. ಆಮೇಲೆ ಶುರುವಾಯಿತು ಎಲ್ಲ ಪಾತ್ರಗಳು ಮಜಾ ಇದೆ. ಬಟ್ ಎಲ್ಲದಕ್ಕಿಂತ ಹೇಳೋದಂದ್ರೆ ನಮ್ಮ ಮಹೇಶ್ ಅಣ್ಣ, ಆ ಅಣ್ಣ ನಿದ್ದೆ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಸಿನಿಮಾ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಇನ್ನು ನಮ್ಮಣ್ಣ ಬರವಣಿಗೆ ಏನೋ ಹೇಳಬೇಕಾಗಿಲ್ಲ, ಅದ್ಭುತ ಬರವಣಿಗೆ. ಎಲ್ಲ ಪಾತ್ರಗಳು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ, ಎಲ್ಲ ಕಾಮಿಡಿನೂ ವರ್ಕೌಟ್ ಆಗಿದೆ, ಕತೆ ಅಂತೂ ಸೂಪರಾಗಿದೆ. ಎಲ್ಲೂ ಅಂದರೆ ಒಂಚೂರು ಯಾಕೋ ಇದೊಂದು ಬೋರ್ ಆಗ್ತದಿರೋ ಹೊರಗಡೆ ಹೋಗ್ಬರೋಣ ಅನ್ನೋದು ಇಲ್ಲವೇ ಇಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಸೂಪರಾಗಿದೆ. ನಂದು ಒಂದು ಪುಟ್ಟ ಪಾತ್ರ ಇದೆ. ಜನಗಳ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂದರೆ ನಾವೆಲ್ಲ ಕಾಯ್ತದೆ, ಒಬ್ಬ ಯಾರೇ ಕಲಾವಿದರಾಗಲಿ ನಮ್ಮ ಎಂಟ್ರಿ ಬಂದ ಕೂಡಲೇ ಜನ ಚಪ್ಪಾಳೆ ಶಿಲೆ ಹೊಡೆದ್ರೆ ಸಾಕಾಗಿ ನಮ್ಮ ಜೀವನ ಸಾರ್ಥಕ ಅನಿಸುತ್ತೆ. ಎಲ್ಲರೂ ನ್ಯಾಯ ಒದಗಿಸಿದ್ದಾರೆ, ಸೂಪರಾಗಿದೆ. ದಯವಿಟ್ಟು ಸಿನಿಮಾ ನೋಡಿ, 100% ಪೈಸಾ ವಸೂಲ್ ಸಿನಿಮಾ. ಲೋನು ಅವರೇ ಬಂದು ನಾನು ಕೊಡಿಸಿದ್ದಲ್ಲ, ಅವರೇ ಎಣ್ಣೆ ಕೊಟ್ಬಿಟ್ಟು ಹೆಂಗೆ ಬೇಕೋ ಅವ್ರು ತಗೊಂಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ. 7 ವರ್ಷದ ಮುಂಚೆ ಬಚ್ಚೇಗೌಡನ ಮಗನ ಪಾತ್ರನೇ ಮಾಡಿದ್ದೆ. ಅವಾಗ ಸ್ವಲ್ಪ ಚಿಕ್ಕ ಹುಡುಗ, ಇನ್ನೂ ಚಿಗುರು ವಯಸ್ಸು. ಈಗ ಹೌದು, ಈಗ ನೀನು ಬಚ್ಚ ನಾನು ಬಚ್ಚೇಗೌಡನ ಅಂತ ಹೇಳೋ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಫ್ರೇಮ್ ಟು ಫ್ರೇಮ್ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನಕ್ಕು ತೇಲಾಡ್ಬೋದು ಆ ಥರ ಕಾಮಿಡಿ. ಮಂಜಣ್ಣ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರವಿ ಸರ್ ಕೂಡ ಕ್ಲೈಮ್ಯಾಕ್ಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅದು, ಏಕೆಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಎಂಟ್ರಿ. ತುಂಬ ಚೆನ್ನಾಗಿ ಬಂದಿದೆ. ಮಹೇಶ್ ಅಣ್ಣನ ಶ್ರಮ ಇವತ್ತಿಗೆ ಫಲ ತುಂಬ ದೊಡ್ಡದಾಗಿ ಸಿಗಲಿ ಅಂತ ಕೇಳ್ಕೊತ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತ ಇದ್ದೀವಿ. ಹೌದು, ಮುಂದಿನ ಯೋಗ್ಯ 3ಯಲ್ಲಿ ಯಾವ ಥರ ಇರುತ್ತೆ ನೋಡಬೇಕು. ಥ್ಯಾಂಕ್ ಯು ಇದ್ದೀವಿ ಅಂತ. ಆದರೆ ನಮಗೆ ಕಾರಣವಾದಂಥ ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ, ಒಬ್ಬ ಡೈರೆಕ್ಟ್ರು, ಒಬ್ಬ ರೈಟರು, ಒಬ್ಬ ಕ್ಯಾಮ್ರಾಮನ್, ಇವರೆಲ್ಲ ಮುಖ್ಯ ಆಗ್ತಾರೆ. ಅವರಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ನಟನೆ ಮಾಡ್ಬೋದು, ನಮ್ಗೆ ಇದು ಬಿಟ್ಟರೆ ಬೀದಿ ನಾಟಕ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಸಿನಿಮಾನೇ ಮಾಡಬೇಕು. ಸಿನಿಮಾ ಬಿಟ್ಟರೆ ನಮಗೇನು ಬೇರೆ ಗೊತ್ತೇ ಇಲ್ಲ. ಈ ಗೆಲುವಿಗೋಸ್ಕರ ನಾವು 2 ವರ್ಷದಿಂದ ಕಾಯ್ತಾ ಇದ್ದೀವಿ. ಇದೊಂದು ಸಿನಿಮಾ ಗೆದ್ದರೆ ನಮ್ಮ ನಿರ್ಮಾಪಕರು ಇನ್ನೂ 10 ಸಿನಿಮಾ ಮಾಡ್ತಾರೆ, ಬೇರೆ ಡೈರೆಕ್ಟರ್ಗಳು ಕೆಲಸ ಕೊಡ್ತಾರೆ. ಸೊ ಇನ್ನೂ 10 ಸಿನಿಮಾ ಚೆನ್ನಾಗಿ ನಡೆಯುತ್ತೆ, ಇನ್ನೂ 10 ಸಿನಿಮಾಗಳು ಈಚೆ ಬರ್ತವೆ, ಇನ್ನೂ ಪ್ರೇಕ್ಷಕರು ಇನ್ನೂ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಒದ್ದಾಡಿದ ಅಷ್ಟೇ ಹೊರತು ಬೇರೆ ಏನಕ್ಕೂ ಇಲ್ಲ. ಇಬ್ಬರದಲ್ಲ, ಎಲ್ರದ್ದು. ಇಬ್ಬರು ಮಾತ್ರ ಹೇಳು ಅಂತ ಕೇಳ್ತಾರೆ ತಾನೆ, ಹೇಳಿ ಏನಾರು ಒಂಚೂರು. ಅದೇ, ಒಂದು ಮಟನ್ಗೆ ಬೆಣ್ಣೆ ಹಾಕಲಿಲ್ಲ ಅಂದರೆ ಚೆನ್ನಾಗಿರಲ್ಲ, ಒಂದು ಬೆಣ್ಣೆಗೆ ಒಂದು ಮಟನ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿತ್ತು ನಮಗೆ. ಶಿವಣ್ಣ, ನೀವು ಹೇಳ್ಕೊಟ್ಟಂಗೆ ಹೇಳಿದ್ರಾ? ಇದನ್ನೇನು ಹೇಳಿಲ್ಲ ಹಂಗೆ. ಶಿವಣ್ಣ ಮುಂದೆ ಬನ್ನಿ ಸರ್, ಸ್ವಲ್ಪ ಸರ್. ಗಿರಿ ಸರ್ ಸ್ವಲ್ಪ. ಕಾಮಿಡಿ ಟೈಮಿಂಗ್ ಪ್ರತಿಯೊಂದು ಸೀನಲ್ಲಿ ಕಾಣಿಸುತ್ತೆ. ಥ್ಯಾಂಕ್ ಯು. ಅದೇ, ಅದು ಕಾಮಿಡಿ ಅಂತ ಸಪ್ರೇಟ್ ಮಾಡಿಲ್ಲ ಇವರು. ಸಿಚುವೇಶನಲ್ಲೇ ಕಾಮಿಡಿ ಇರೋದ್ರಿಂದ ಸಪ್ರೇಟ್ ಟ್ರ್ಯಾಕ್ ಅಂತ ಏನು ಮಾಡೋಕ್ಕಾಗಲ್ಲ ಇದನ್ನು. ಯಾಕೆಂದರೆ ಇದು ಒಂದು ಒಳ್ಳೆ ಬೃಹದಾಕಾರವಾದಂಥ ಒಂದು ಸಬ್ಜೆಕ್ಟ್. ಇದು ಸಪ್ರೇಟ್ ಮಾಡಿದ್ರೆ ಹೋಗ್ಬಿಡುತ್ತೆ. ಅದು ಕಥೆಲೇ ಸಿದ್ದಿನ ಜೊತೆಲೇ ಬೆಣ್ಣೆ ಮಟನ್ ಜೊತೆಲೇ ಕಾಮಿಡಿ ಹೋಗಬೇಕು. ಕಾಮಿಡಿ ಅನ್ನೋದು ನಮ್ಮ ಸಿನಿಮಾಗೆ ಸ್ಪೈನಲ್ ಕಾರ್ಡ್ ಇದ್ದಂಗೆ. ಅದಕ್ಕೆ ಹೇಳಿದ್ದು ನಾವು ಕಾಮಿಡಿ ಕಮರ್ಷಿಯಲ್ ಸಿನಿಮಾ ಅಂತ. ಕಮರ್ಷಿಯಲ್ ಸಿನಿಮಾ ಅಂದರೆ ಎಲ್ಲವೂ ಇರ್ತವೆ ಅಂತ, ಜೊತೆಲಿ ಕಾಮಿಡಿ ಜಾಸ್ತಿ ಇರುತ್ತೆ ಅಂತ. ಈಗ ಅದನ್ನೇನೆ ಹೇಳಿದ್ರಲ್ಲ, ನಾವು ಆಲ್ರೆಡಿ ಒಂದು ಈಗ ನಾವು ಆಲ್ರೆಡಿ ಒಂದು 8 ವರ್ಷದ ಹಿಂದೆನೇ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ರು. ಅದು ಹಳ್ಳಿಗೆ ಸಂಬಂಧಪಟ್ಟಂಥ, ನಾನು ಹೇಳ್ಕೊಂಬಿಡೋಣ, ಹಳ್ಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರು.
ಅದಕ್ಕೆ ನಮ್ಮ ಹಳ್ಳಿ ಸ್ಲ್ಯಾಂಗಲ್ಲೇ ಮಂಡ್ಯ ಸ್ಲ್ಯಾಂಗಲ್ಲೇ 3 ಜನ ಆಗಿರ್ಬೋದು, ಇದು ಕಲಾವಿದರುಗಳಾಗಿರ್ಬೋದು ಹೆಂಗೆ ಉತ್ತರ ಬರೀಬೋದು ಅಂತ ಬರೆದಿದ್ವಿ. ಅದನ್ನ ಅವಾಗಲೇ ಒಪ್ಕೊಂಡು ಒಂದು ಮಾರ್ಕ್ಸ್ ಕೊಟ್ಟಿದ್ರು ನಮಗೆ. ಸೊ ಇವಾಗ ಅದೇ ಕ್ವಶನ್ ಪೇಪರ್ ಕೊಟ್ಬಿಟ್ಟು ಒಂದಷ್ಟು ಕ್ವಶನ್ಗಳನ್ನ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಮಾಡಿದ್ರು. ಆದರೆ ಭಾಷೆ ಅದೇ ಇದ್ದಿದ್ದು, ಕ್ಯಾರೆಕ್ಟ್ರು ಅದೇ ಇದ್ದಿದ್ದು. ಸೊ ಹಂಗೆಲ್ಲ ಇದ್ದಿದ್ದರಿಂದ ಜನ ಪ್ರೀತಿಯಿಂದ ಒಪ್ಕೊಂಡ್ರು. ನನಗೊಂದು ಖುಷಿಯಾಗಿದೆ ಏನಂತಂದರೆ, ಹೊರಗಡೆ ಬಂದ ತಕ್ಷಣ ಒಂದಷ್ಟು ಮಾಧ್ಯಮ ಮಿತ್ರರು ಬಂದು ನಿಜವಾಗ್ಲೂ ಚೆನ್ನಾಗೈತೆ ಅಂತ ಮನಸ್ಫೂರ್ತಿಯಾಗಿ ಹೇಳಿದ್ರು. ಅದು ಭಾಳ ಖುಷಿಯಾಯಿತು. ಮತ್ತು ಕಾಂಬಿನೇಷನ್, ನಮ್ಮಿಬ್ಬರು ಕಾಂಬಿನೇಷನ್ ಅಥವಾ ನಮ್ಮ 3 ಜನರದ್ದು ಕಾಂಬಿನೇಷನ್ನ ಒಟ್ಟಿಗೆ ನೋಡಿದಾಗ ನಮ್ಮ ಜೊತೆ ಇದ್ದಂತಹ, ನಮ್ಮ ಜೊತೆ ಆ್ಯಕ್ಟ್ ಮಾಡಿದೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕೆಲವೊಬ್ಬರು ಕಲಾವಿದರುಗಳು ಹೇಳ್ತಿದ್ದು, ನೀವು ನಾರ್ಮಲಾಗಿ ಹೊರಗಡೆ ಹೆಂಗೆ ಮಾತಾಡ್ತಿದ್ರು ಹಂಗೆ ಅಲ್ಲೂ ಇತ್ತು, ನಮಗೆ ಏನೂ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಲವಲವಿಕೆಯಿಂದ ಅಷ್ಟು ಖುಷಿ ಆಯಿತು ಅಂತ. ಸೊ ಕಾಂಬಿನೇಷನ್ ಮತ್ತೆ ವರ್ಕ್ ಆಗಿದೆ, ಸಿನಿಮಾ ಗೆದ್ದಿದೆ. ಸತೀಶಣ್ಣ ಹೇಳ್ದಂಗೆ ಸಿನಿಮಾ ಗೆದ್ದಿದೆ. ನಮ್ಗೆ ಇದು ಬಿಟ್ಟರೆ ಏನೂ ಗೊತ್ತಿಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಇವರೇ ಥ್ಯಾಂಕ್ ಯು. ಎಲ್ಲ ಜನಗಳಿಗೂ ತಲುಪಂಗೆ ಮಾಡಿದ್ದು ನೀವು. ಸೊ ಜನಗಳು ಇಷ್ಟಪಡೋಕ್ಕೆ ಕಾರಣ ಆದವ್ರು ನೀವು. ಇಲ್ಲಿ ಬೆಣ್ಣೆ ಅವನು ಸುಣ್ಣ ಅನ್ಕೊಂಡು ಉರಿಸ್ತಿರೋರು ನೀವೇ. ಒಬ್ರಿಗೆ ಮಾತು ಕೊಟ್ಟಿದ್ದೆ, ನೀವು ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದಕ್ಕಿಂತ ಡಬಲ್ ಸಿಗುತ್ತೆ ಅಂತ ಅವ್ರು ಬಂದು ಹೇಳಿದ್ರು ನಮ್ಮ ಸ್ನೇಹಿತರು. ನೀನು ಏನು ಹೇಳಿದೆ ಆ ಮಾತು ಉಳಿಸ್ಕೊಂಡೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ ಮಾತು ನಾವು ಇನ್ನು ಮುಂದೆನೇ ಉಳಿಸ್ಕೊತೀವಿ ನಾವು. ಆ್ಯಕ್ಚುಲಿ ಮೊದಲನೇ ದಿನ ಸತೀಶಣ್ಣ ಹೇಳಿದ್ರಲ್ಲ, ಮೊದಲನೇ ದಿನ 11 ಯೂಟ್ಯೂಬ್ ಚಾನಲ್, 2ನೇ ದಿನ 3ನೇ ದಿನ 4ನೇ ದಿನ ಎಲ್ಲ ಟಿ ವಿ ಮಾಧ್ಯಮಗಳನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಟೋಟಲ್ ಒಂದು 26-27 ಇಂಟರ್ವ್ಯೂಗಳನ್ನ ಕೊಟ್ಟಿದ್ದೀವಿ. ಏನೇನು ಮಾತಾಡಬೇಕು ಅಂತ ಗೊತ್ತಾಗದಲೇ ಕೊನೆಗೆ ನಾವು ಹೇಳ್ತಿದ್ದೊಂದು, ನಗಿಸ್ತೀವಿ, ಸಿನಿಮಾದಲ್ಲಿ ನಗಿಸ್ತೀವಿ, ನಿಮ್ಮನ್ನು ಪಾರ್ಟ್ 2 ಆಗಿರೋದ್ರಿಂದ ಡಬಲ್ ಧಮಾಕ ಅಂತ ಹೇಳ್ಕೊಂಬಂದ್ವಿ. ಖಂಡಿತವಾಗ್ಲೂ ಹೊರಗಡೆ ಬಂದು ಮತ್ತೆ ಇಂಟರ್ವ್ಯೂ ಮಾಡಿದ ಕೆಲವೊಂದಷ್ಟು ಜನ ಕೇಳಿದಾಗ ಅವರು ಹೇಳಿದ್ದು, ನಾವು ಅವ್ರನ್ನೇ ಕೇಳಿದ್ವಿ, ನಾವು ಹೇಳಿದ್ದೇನಾದ್ರು ಸುಳ್ಳಾಯ್ತಾ ಇಲ್ಲ ಸತ್ಯ ಆಯ್ತಾ ಅಂತ. ಇಲ್ಲ, ನಿಜವಾಗ್ಲೂ ನೀವು ಹೇಳಿದ ಸತ್ಯ ಅಂತ ಹೇಳ್ತಿದ್ದಾರೆ. ನೋಡಿದ ಜನಗಳು ಆಲ್ರೆಡಿ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ಫಸ್ಟ್ ಶೋ ನೋಡಿರೋರು. ಸೊ ನೀವುಗಳು ಕೂಡ ಹೋಗಿ ನೋಡಿ. ನಿಜವಾಗ್ಲೂ ಎಂಟರ್ಟೈನ್ಮೆಂಟ್, ಡಬಲ್ ಧಮಾಕ ಇರೋಂಥ ಎಂಟರ್ಟೈನ್ಮೆಂಟ್ ಸಿನಿಮಾ ಅಯೋಗ್ಯ 2. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂದರು. ಆ ಡ್ಯಾನ್ಸ್ ಮಾಡಕ್ಕೆ ಮಿಲ್ಕಿ ಬ್ಯೂಟಿ ಇಲ್ಲೇ ಇದ್ದಾರೆ. ಇಲ್ಲಿಯವರೇ ಇವರೇ ಕಾರಣ ಆ ಡ್ಯಾನ್ಸ್ ಮಾಡೋಕ್ಕೆ. ಬನ್ನಿ